ಒಂದು ಕಡೆ ಪುಷ್ಪಾ 2 ಸಿನಿಮಾ ಬರುತ್ತೆ ಅಂತ ಅಲ್ಲು ಅರ್ಜುನ್ ಹೇಳಿದ್ದಾರೆ. ಇನ್ನೊಂದು ಕಡೆ ರಶ್ಮಿಕಾ ಮಂದಣ್ಣ ಅವರು ಜಪಾನ್ ದೇಶಕ್ಕೆ ಹೋಗಿದ್ದಾರೆ. ಇದಕ್ಕೂ ಮೊದಲು ಪುಷ್ಪಾ 2 ಸಿನಿಮಾ ಶೂಟಿಂಗ್ ಜಪಾನ್ ದೇಶದ ಹಲವು ಲೊಕೇಶನ್ಗಳಲ್ಲಿ ನಡೆಯುತ್ತೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರು ಪುಷ್ಪಾ 2 ಸಿನಿಮಾ ಶೂಟಿಂಗ್ ಆಗಿಯೇ ಹೋದ್ರಾ ಅಂತ ಎಲ್ಲರಿಗೂ ಡೌಟ್. ಆದ್ರೆ ವಿಷಯ ಅದಲ್ಲ, ಅವರು ಹೋಗಿರೋದು ಜಪಾನ್ ನಲ್ಲಿ ನಡೀತಾ ಇರೋ ಅನಿಮೆ ಅವಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ. ರಶ್ಮಿಕಾ ಮಂದಣ್ಣ ಈಗ ಭಾರತದ ಪ್ರಮುಖ ತಾರೆ. ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಸೈ ಎನಿಸಿಕೊಂಡ ಈ ತಾರೆ ಈಗ ಬಾಲಿವುಡ್ ನಲ್ಲೂ ಫೇಮಸ್. ಇತ್ತೀಚೆಗೆ ರಿಲೀಸ್ ಆದ ಅನಿಮಲ್ ಸಿನಿಮಾ ಸಕ್ಸಸ್ ಅದಕ್ಕೊಂದು ಉದಾಹರಣೆ. ರಶ್ಮಿಕಾ ಮಂದಣ್ಣ ಅವರು ಪುಷ್ಪಾ 2 ಜೊತೆಗೆ ಇನ್ನೂ ಕೆಲವು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ರೇನ್ಬೋ, ಧನುಷ್ ನಟನೆಯ ಹೊಸ ಸಿನಿಮಾ ಸೇರಿ ಇನ್ನೂ ಕೆಲವು ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ರಶ್ಮಿಕಾ ಮಂದಣ್ಣ. ಅವರ ಖ್ಯಾತಿ ದಿನ ಕಳೆದಂತೆ ಹೆಚ್ಚುತ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಅವರಿಗೆ ಕೋಟ್ಯಾಂತರ ಫಾಲೋಯರ್ಸ್ ಇದ್ದಾರೆ. ಹಾಗಾಗಿ ವಿಶ್ವದ ವಿವಿಧ ದೇಶಗಳ ಗಮನ ರಶ್ಮಿಕಾ ಅವರತ್ತ ತಿರುಗಿದ್ರೆ ಆಶ್ಚರ್ಯ ಇಲ್ಲ. ಜಪಾನ್ ದೇಶದಲ್ಲಿ ಭಾರತದ ಸಿನಿಮಾ ಅಭಿಮಾನಿಗಳ ಸಂಖ್ಯೆಯು ಜಾಸ್ತಿ. ಹಾಗಾಗಿ ಈಗ ಜಪಾನ್ ದೇಶದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವೊಂದಕ್ಕೆ ರಶ್ಮಿಕಾ ಮಂದಣ್ಣ ಅವರಿಗೆ ಇನ್ವಿಟೇಷನ್ ಬಂದಿದೆ. ಇದು ನಮಗೂ ಕೂಡ ಹೆಮ್ಮೆಯ ವಿಷಯ ಅಲ್ವಾ?